ಹಿಂಗೆ ಪವಿತ್ರ ಗೌಡ ಚಿತ್ರದುರ್ಗ ಹೋಗಿಲ್ಲ, ಹೋಗಿ ಆಯಿತಾ. ಪವಿತ್ರ ಗೌಡ ಅವನ ಹತ್ರ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ, ಅವನು ಯಾವುದು ಮೆಸೇಜ್ ಕಳಿಸಿಲ್ಲ, ಇವರು ಯಾವುದು ಮೆಸೇಜ್ ಕಳಿಸಿಲ್ಲ, ಅವ್ರಿಗೂ ಇವ್ರಿಗೂ ಸಂಬಂಧ ಇಲ್ಲ. ಬೇಕಂದರೆ ಇವ್ರನ್ನ ಪೊಲೀಸರು ಫಿಕ್ಸ್ ಮಾಡಿದ್ದಾರೆ ಅಂದು ನಮ್ಮದು. ಪೊಲೀಸರು ಏನೇನೋ ಜೋಡಣೆ ಮಾಡಿದ್ದಾರೆ, ಅವ್ರು ಫೋಲ್ಡ್ ಮಾಡಿದ್ದಾರೆ, ನಾವು ಅನ್ಫೋಲ್ಡ್ ಮಾಡ್ತೀವಿ. ಅಲ್ಲ, ಯಾಕೆ ಜೋಡಣೆ ಮಾಡ್ತಾರೆ ಅಂತ ಸರ್? ಅದು ಹಂಗೆ, ಅದು ಪೊಲೀಸರು ಹಂಗೆ ಮಾಡೋದು. ಅವ್ರು ಜೋಡಣೆ ಮಾಡ್ತಾರೆ, ಅವ್ರು ಫೋಲ್ಡ್ ಮಾಡ್ತಾರೆ, ನಾವು ಅನ್ಫೋಲ್ಡ್ ಮಾಡ್ತೀವಿ. ಬಟ್ ಈತ ಮೆಸೇಜ್ ಮಾಡಿದಂತೂ ಸತ್ಯ ಪವಿತ್ರ ಗೌಡ ಇಲ್ಲ, ಯಾರು ಹೇಳಿದ್ದು ಸತ್ಯ? ರೇಣುಕಾ ಸ್ವಾಮಿ ಮಾಡೇ ಇಲ್ಲ, ಮೆಸೇಜೇ ಮಾಡಿಲ್ಲ. ಮೆಸೇಜೇ ಮಾಡಿಲ್ಲ. ಈ ಅಮ್ಮನಿಗೆ ಅದಕ್ಕೆ ಏನು ಸಂಬಂಧ? ಮತ್ತು ಅವು ಚಾಟ್ಸ್ಗಳೆಲ್ಲ ಇದಾಗಿತ್ತು. ಅದು ಯಾರು ಅದಕ್ಕೆ ಬೇರೆ ಏನೇನೋ ಇದೆ ಪ್ರೂವ್ ಮಾಡೋದು? ಅದೆಲ್ಲ ಸಂದರ್ಭ ಕೋರ್ಟ್ ನೋಡ್ತೀವಿ. ಅಂದ್ರೆ ಅಲ್ಲಿಗೆ ಪವಿತ್ರ ಗೌಡಂಗೂ ಇದಕ್ಕೂ ಲಿಂಕೇ ಇಲ್ಲ. ಸೊ A2 ಇಂದಾನೆ ಶುರುವಾಗಿದೆ ಅಂತ ಹೇಳ್ತಾ ಇದೀರಾ ನೀವು? ನೋ ಲಿಂಕ್. ಅದು A2 ಇಂದಾನೆ ಶುರುವಾಗಿದೆ ಅಂತ ಹೇಳ್ತಾ ಇದೀರಾ ನೀವು? ಹಂಗೆ ಹೇಳಿಲ್ಲಪ್ಪ ನಾನು. ಯಾಕೆ ಅಲ್ಲಲ್ಲ, ಹಂಗೇನಾದ್ರು ಆಗುತ್ತಾ ಅಂತ. ಮತ್ತೆ ಇವ್ರು ಪಾತ್ರನೇ ಇಲ್ಲ. ಇವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ, ಲಿಂಕು ಇಲ್ಲ. ಆ ಲಿಂಕ್ ಮಾಡಿದರೆ ಅದು ಡಿ ಲಿಂಕ್ ಆಗುತ್ತೆ. ಅಲ್ಲ ಸರ್, ಈಗ ನಟ ದರ್ಶನ್ ಅವರು ಇದರಲ್ಲಿ ಇನ್ವಾಲ್ವ್ ಆಗಿರೋದು ಪವಿತ್ರ ಗೌಡ ನೋಡಿ. ಅವ್ರ ಬಗ್ಗೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ, ಬೇರೆ ಲಾಯರ್ಗಳಿದ್ದಾರೆ. ಪವಿತ್ರ ಗೌಡಗೂ ಇದಕ್ಕೂ ಸಂಬಂಧ ಇಲ್ಲ. ಲೂಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಅದು ಡಿಸ್ಕನೆಕ್ಷನ್ ಆಗುತ್ತೆ. ಕನೆಕ್ಷನ್ ಡಿಸ್ಕನೆಕ್ಷನ್ ಆಗುತ್ತೆ, ಲಿಂಕ್ ಡಿ ಲಿಂಕ್ ಆಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ. ಒಳ್ಳೆಯದು ಕೆಟ್ಟದಾಗುತ್ತೆ, ಕೆಟ್ಟದು ಒಳ್ಳೆಯದಾಗುತ್ತೆ, ಕತ್ತಲು ಬೆಳಕಾಗುತ್ತೆ, ಬೆಳಕು ಕತ್ತಲಾಗುತ್ತೆ. ಸೊ ವೀಲು ಕೆಳಗಿಂದ ಮೇಲೆ ಬರುತ್ತೆ, ಮೇಲೆಯಿಂದ ಕೆಳಗೆ ಹೋಗುತ್ತೆ. ಅದಕ್ಕೆ ನಾವು ಲಾಯರ್ಸ್ ಅಂದರೆ ನಾವು ಡಿಜಿಟಲ್ಲು DNA ನಾವು ಕೂಡ ಅದ್ರ ಬಗ್ಗೆ ಗೊತ್ತಿದೆ. ಸೊ ಅದಕ್ಕೆ ಒಂದು ವಿಷಯ ಅಂದರೆ ಎ ಇಂದ ಬಿ ಇಂದ ಸಿ ಹೆಂಗ್ ಚೈನ್ ಆಫ್ ಕನೆಕ್ಷನ್ಸ್ ಬರುತ್ತೆ, ಆ ಚೈನು ಡಿ ಕನೆಕ್ಷನ್ ಇನ್ನೊಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಸರ್, ಕಿಡ್ನಾಪೇ ಅಲ್ಲ ಅದು ಅಂತ ಹೇಳ್ತಾ ಇದ್ರಿ ನೀವು. ಮತ್ತೆ ಊಟಕ್ಕೆ ಹೋಗ್ತೀನಿ, ಮಧ್ಯಾಹ್ನ ಬರ್ತೀನಿ, ಫ್ರೆಂಡ್ಸ್ ಬಂದಿದ್ದಾರೆ ಅಂದರೆ ಕಿಡ್ನಾಪ್ ಯಾರು? ಅದು ಯಾರು ಫ್ರೆಂಡ್ಸ್ ಯಾರು ಸರ್? ಅದು ಉದ್ದೇಶಪೂರ್ವಕವಾಗಿ ಕರ್ಕೊಂಡು ಹೋದ್ರೆ ಅದನ್ನ ಯಾವ ಥರ ಕನ್ಸಿಡರ್ ಮಾಡೋದು ಸರ್? ಯಾರು ಕರ್ಕೊಂಡು ಹೋದ್ರು, ಯಾರು ನೋಡಿದ್ದು, ಇದೆಲ್ಲನೂ ಕೋರ್ಟ್ಗೆ ಬಂದು ಸಾಕ್ಷಿ ಕೊಡಬೇಕಲ್ಲ. ಆವಾಗ ನಾವು ಡ್ರಿಲ್ಲು ಗ್ರಿಲ್ಲು ಎಲ್ಲ ಆಗುತ್ತಲ್ಲ ಹಿಂಗೆ. ಸೊ ಒಟ್ಟಲ್ಲಿ ನೀವು, ನಾನು ನೋಡ್ತಾ ಇದ್ದೆ ನಿಮ್ಮ ವೀಡಿಯೋಸ್ನ, ಒಟ್ಟಲ್ಲಿ ಬಾಲನವ್ರ ಪ್ರಕಾರ ಅದು ಕಿಡ್ನಾಪೇ ಅಲ್ಲ. ಕಿಡ್ನಾಪು ಅಲ್ಲ, ಈ ಅಮ್ಮನಿಗೂ ಅದಕ್ಕೂ ಸಂಬಂಧನೂ ಇಲ್ಲ. ಹಿಂಗೆ ಸರ್, ಸಂಬಂಧನೇ ಇಲ್ಲ. ಸಂಬಂಧ ಹೆಂಗ್ ಮಾಡಿಸ್ತೀರಾ? ಅದಕ್ಕೆ ನಾನು ಹೇಳಿದೆ, ಲಿಂಕ್ ಮಾಡಿದ್ರೆ ಡಿ ಲಿಂಕ್. ಸೊ ನಿಮ್ಮ ಪ್ರಕಾರ ಹಂಗಾರೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅವೆಲ್ಲ ಪೊಲೀಸ್ ಅವರೇ ಬೇಕಂತಲೇ ಮಾಡಿರೋದು ಅಂತಾನೆ? ಬೇಕಂದ್ರೆ ಮಾಡಿದ್ರ, ಬೇಡ ಅಂದು ಮಾಡಿದ್ರ, ಪೊಲೀಸರು ಕೆಲಸ ಮಾಡಿದ್ದಾರೆ. ಕಾಕಿ ಬಟ್ಟೆ ಹಾಕಿರೋದು ತನಿಖೆ ಅಧಿಕಾರಿ, ತನಿಖೆ ಆಗಬೇಕು. ತನಿಖೆ ಮಾಡಿದ್ದಾರೆ, ಬ್ಯೂಟಿಫುಲ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ಸೊ ಚಾರ್ಜ್ ಶೀಟಲ್ಲಿ ನೋಡಿದರೆ ಬ್ಯೂಟಿಫುಲ್ಲು, ವಂಡರ್ಫುಲ್ಲು, ಕಲರ್ಫುಲ್ಲು, ಡಿಲೈಟ್ಫುಲ್ಲು ಅಲ್ಲ ಸರ್, ವಿಚಾರ ಪೇನ್ಫುಲ್ಲು, ಟಿಯರ್ಫುಲ್ಲು, ಅದು ಕಂಪ್ಲೀಟ್ ಔಟ್ಫುಲ್ ಆಗುತ್ತೆ. ಅಂದರೆ ನೀವು ಹೇಳ್ತಿರೋದು ಬ್ಯೂಟಿಫುಲ್ ಅಥವಾ ಫುಲ್ ಆಫ್ ಕನ್ಫ್ಯೂಷನ್? ಬ್ಯೂಟಿಫುಲ್ಲು, ಕಲರ್ಫುಲ್ಲು. ಅಲ್ಲ, ನೀವು ಹೇಳ್ತಿರೋ ಬ್ಯೂಟಿಫುಲ್ ಮತ್ತು ಕಲರ್ಫುಲ್ ಚಾರ್ಜ್ ಶೀಟ್, ನಿಮ್ಮ ಹಿಂದಿನ ಮರ್ಮ ಏನು ಸರ್? ಆದರೆ ಅದು ಕೋರ್ಟಲ್ಲಿ ನಿಲ್ಲಬೇಕಲ್ಲ, ವೆದರ್ ಇಟ್ ಈಸ್ ಬ್ಯೂಟಿಫುಲ್ಲು, ಕಲರ್ಫುಲ್ಲು, ವಂಡರ್ಫುಲ್ಲು, ಆರ್ ಟಚಿಂಗ್ ಫುಲ್ಲು, ಅದೆಲ್ಲ ನೋಡಬೇಕಲ್ಲ, ಟೆಸ್ಟಿಂಗ್ ಆಗಬೇಕು. ಪೊಲೀಸರು ಹೇಳೋದೆಲ್ಲ ಸತ್ಯನ? ಅದಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಇರೋದು. ದಿಸ್ ಈಸ್ ಕಾಲ್ಡ್ ಆಸ್ ಆಂಗ್ಲೋ ಸ್ಯಾಕ್ಸನ್ ಟ್ರಯಲ್. ಪ್ರತಿ ಒಂದು ಗೋಲ್ಡ್ ಅಂದರೆ ಗೋಲ್ಡ್ ಆಗಿಬಿಡುತ್ತಾ? ಅದು ಗೋಲ್ಡಾ ಇಲ್ವೋ ಅಂದು ಟೆಸ್ಟ್ ಆಗಬೇಕಲ್ಲ. ನೀವು ಗೋಲ್ಡ್ ಅಂದರೆ ಗೋಲ್ಡಾ? ನಾವು ಕ್ರಾಸ್ ಮಾಡಿದರೆ ಅದು ಬೋಲ್ಡ್ ಆಗುತ್ತೆ, ಓಲ್ಡ್ ಆಗುತ್ತೆ, ಕೊನೆಯಲ್ಲಿ ಸೋಲ್ಡ್ ಆಗುತ್ತೆ. ಯಾವ ಥರ ಸೋಲ್ಡ್ ಸರ್ ಆಗುತ್ತೆ ಅದು? ಯಾರು ಸೋಲ್ಡು, ಯಾರು ಬೋಲ್ಡು, ಯಾರು ಗೋಲ್ಡು, ಇದೆಲ್ಲನೂ ಟ್ರಯಲ್ ಆಗುತ್ತೆ. ಆಮೇಲೆ ಇನ್ನೊಂದು ನೋಡ್ತಾ ಇದೆ ಸರ್, ಇನ್ನು 1 ವರ್ಷ ಅವ್ರನ್ನ ನಾವು ಕರ್ಕೊಂಬರಕ್ಕಾಗಲ್ಲ ಆಚೆ ಕಡೆ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳಿಲ್ಲಪ್ಪ, ಅವ್ರು ಸುಮ್ಮನೆ ನೀವೇ ಪದಗಳು ನಮ್ಮ ಹತ್ರ ಹಾಕ್ತೀರ. ಅವರೇ ಕೇಳ್ತಾರೆ ಎಷ್ಟು ದಿವಸ ಆಗುತ್ತೆ ಅಂದು. 233 ವಿಟ್ನೆಸ್ಸಸ್ಸು, ಈಗ 2 ವಿಟ್ನೆಸ್ ಆಗಿದೆ.
ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ಏನೇನು ಬದಲಾವಣೆ ಆಗುತ್ತೆ ನೋಡಬೇಕು. ನಾನು 1 ವರ್ಷ ಆಗುತ್ತೆ ಅಂದರೆ ನೀವು 1 ವರ್ಷ ಪವಿತ್ರ ಗೌಡ ಹೊರಗೆ ಬರೋದೇ ಇಲ್ಲ ಅಂತ ಆಗ್ಬಿಡ್ತೀರಾ. ಸರ್ ನೀವು 1 ವರ್ಷ ಆಚೆ ಕಡೆ ಕಷ್ಟ ಮಾಡಿಲ್ಲ ಹಂಗಾಗಿ ಹಾಕ್ಬಿಟ್ರು ಅತ್ಲಾಗೆ. ಹಂಗೆಲ್ಲ ಇಲ್ಲ, ಈಗ ನಡೀತಾ ಇದೆ. ನಾನು ಒಬ್ರಿಗೆ ಮಾತ್ರ ಲಾಯರು. ಸರ್ ಒಟ್ಟು 272 ಸಾಕ್ಷ್ಯ ಅಂತ ಹೇಳ್ತಾ ಇದ್ದಾರೆ. 233 ಸಾಕ್ಷ್ಯ. 233 ಸಾಕ್ಷ್ಯಗಳಲ್ಲಿ ಎಲ್ಲದೂ ಪರ್ಫೆಕ್ಟ್ ಆಗಿದ್ರೆ ಮಾತ್ರನಾ ಇದು ಕೇಸ್? ಹಂಗಲ್ಲ, 50-50 ಪರ್ಸೆಂಟೇಜ್ ವೈಸ್. 51 49, ಮೆಜಾರಿಟಿ 60-40, 75-25 ಈ ಥರ ರೇಟಿಂಗ್ಸು. ಸೊ 50-50 ಅಂದರೆ ಬೆನಿಫಿಟ್ ಆಫ್ ಡೌಟು ಅಕ್ಯೂಸ್ಡ್ಗೆ ಕೊಡಬೇಕಾ. 51-49 ಬಂದರೆ ಕಷ್ಟ. ಯಾರಿಗೆ ಕಷ್ಟ ಅಂತ ಅಂದರೆ ಅಕ್ಯೂಸ್ಡ್ಗಳಿಗೆ ಕಷ್ಟ. ಸೊ 49 ಬಂದುಬಿಟ್ರೆ ಪ್ರಾಸಿಕ್ಯೂಷನ್ಗೆ ನಷ್ಟ. ಇಲ್ಲಿ ಕಷ್ಟ ಆದರೆ ಅಲ್ಲಿ ನಷ್ಟ ಆಗುತ್ತೆ. ಓಕೆ. ಸೊ ಫೈನಲ್ ಆಗಿ ಹೇಳೋದಾದ್ರೆ, ಸೊ ಪವಿತ್ರ ಗೌಡ ಇದ್ರಲ್ಲಿ ಏನು ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು? ಆಯಮ್ಮ ಪಾತ್ರಧಾರಿನೂ ಇಲ್ಲ, ಸೂತ್ರಧಾರಿನೂ ಇಲ್ಲ, ಅವರು ನಿರಪರಾಧಿ. ಓಕೆ. ನಿರಪರಾಧಿ ಎಂದು ಹೊರಗೆ ಬರ್ತಾರೆ ಬಿಡಿ. ಪಕ್ಕ ಅದು ಈಗ ನನ್ನ ಪಕ್ಕ ಅಂದರೆ ನಾನೇನು ಜಡ್ಜಾ? ಸೊ ಏನಂದರೆ ಅದು ಜಡ್ಜ್ಮೆಂಟ್ ಕೊಡೋದು ನ್ಯಾಯಾಧೀಶರು, ನಾವು ಕೋರ್ಟ್ಗೆ ಅಸಿಸ್ಟ್ ಮಾಡ್ತೀವಿ. ಪ್ರಾಸಿಕ್ಯೂಷನು, ಪೊಲೀಸರು, ತಜ್ಞರು ಇದೆಲ್ಲನೂ ನ್ಯಾಯಾಲಯಕ್ಕೆ ತಂದು ಇಡ್ತಾರೆ. ನಾವು ಅವರು ಇಟ್ಟಿದ ಮೇಲೆ ಅದನ್ನು ಸ್ವಲ್ಪ ಆ ಕಡೆ ತಳ್ತೀವಿ. ಅಂದರೆ ಕಾನೂನು ಚೌಕಟ್ಟಲ್ಲಿ ಏನೆಲ್ಲ ಇದೆ ಆ ಪ್ರಕಾರ ನಾವು ಡಿಫೆನ್ಸ್ ಲಾಯರ್ಸ್ ಕ್ರಾಸ್ ಮಾಡಬೇಕು. ಈಗ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ಒಂದು ಸ್ಕಿಲ್ಲು. ದ ಸ್ಕಿಲ್ಲು ಟು ಟೆಲ್ಲು. ಭಯಂಕರ ಪ್ರಾಸೆಸ್ ಸರ್, ನೀವು ಪ್ರಾಸೆಸ್ ಸಖತ್ ಹೊಡಿತೀರಾ ಸರ್. ಈಗ ನೀವು ಪವಿತ್ರ ಗೌಡ ಪರ ಲಾಯರ್ ಅನ್ನೋದ್ರಿಂದ ಆಚೆ ಬಂದ್ಬಿಡಿ ಸರ್. ನೀವು ಈಗ ಬರೀ ವಕೀಲ ಅಷ್ಟೇ. ನನ್ನ ಪ್ರಶ್ನೆ ಈಗ ಬರೀ ಪ್ರಶ್ನೆ, ಈ ಒಂದು ಪ್ರಕರಣ ಹಂಗಾರೆ ಆಗಿರೋದು ನಿಜ, ರೇಣುಕಾ ಸ್ವಾಮಿ ಸತ್ತಿರೋದು ನಿಜ. ಸೊ ಇವಾಗ ಹೇಳಿ ಸರ್, ನೀವು ಅವ್ರ ಪರನೂ ಅಲ್ಲ ಇವ್ರ ಪರನೂ ಅಲ್ಲ, ಜಸ್ಟ್ ಒಬ್ರು ವಕೀಲರಾಗಿ ಯಾರು ನೋಡಿದ್ರಿ? ನೀವು ನೋಡಿದಿರಾ? ನಾನು ನೋಡಿದಿನ? ಕೊಂದವರು ಯಾರು, ನೊಂದವರು ಯಾರು, ಅದು ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು. ಒಬ್ಬ ಲಾಯರ್ ಆಗಿ ನಿಮಗೇನು ಅನ್ಸುತ್ತೆ? ಯಾವ ಥರ? ನಾನೇನು ಜಡ್ಜಾ? ಲಾಯರ್ ಆಗಿ ಅದೇ ಕೊಂದವರು ಯಾರು ಕ್ವಶನ್ ಮಾರ್ಕ್ ಇದೆ, ಡ್ಯಾಶ್ 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 ಡ್ಯಾಶ್. ಜಡ್ಜ್ ಅದನ್ನು ಫಿಲ್ ಮಾಡ್ತಾರೆ, ಅಷ್ಟೇ. ನಾವು ಫಿಲ್ಟರ್ ಮಾಡ್ತೀವಿ. ನೀವು ಫಿಲ್ಟರ್ ಮಾಡ್ತೀರಾ? ಆ್ಯಂಡ್ ಪೊಲೀಸರು ಆಲ್ಟರ್ ಮಾಡ್ತಾರೆ. ಪೊಲೀಸ್ನವ್ರು ಆಲ್ಟರ್ ಮಾಡ್ತಾರೆ. ನಾನು ಹೇಳ್ತಿಲ್ಲ, ಬಾಲನ್ಸರ್ ಹೇಳ್ತಿರೋ. ಪೊಲೀಸರು ಆಲ್ಟರ್ ಮಾಡ್ಬಿಟ್ಟೆ ಬ್ಯೂಟಿಫುಲ್ ಚಾರ್ಜ್ ಶೀಟ್ ಬರ್ದಿದ್ದಾರೆ. ಆಲ್ಟರ್ ಮಾಡ್ತಾರೆ, ನಾವು ಫಿಲ್ಟರ್ ಮಾಡ್ತೀವಿ. ಸೊ ಪ್ರಾಸಿಕ್ಯೂಟರು ಅದನ್ನು ಥ್ರಿಲ್ಲರ್ ಮಾಡ್ತಾರೆ. ಸೊ ಅವ್ರವ್ರ ಕೆಲಸಗಳು ಅವ್ರವ್ರು ಮಾಡ್ತಾರೆ. ಓಕೆ ಓಕೆ ಸರ್.